ನಡೆದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಪೇಪರ್ ಲೀಕ್ ಆಯಿತು, ಅಂದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು ಅಂತ ಕೆಲವೊಂದಿಷ್ಟು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ನಿಜವಾಗಲೂ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತಾ? ಇದರ ಸತ್ಯಾಸತ್ಯತೆ ಎಷ್ಟು? ಈ ಕುರಿತು ಸಮಗ್ರವಾಗಿ ಇಂಚಿಂಚು ಮಾಹಿತಿಯನ್ನು ನಾನು ಇವತ್ತು ಈ ವಿಡಿಯೋ ಮೂಲಕ ನಿಮಗೆ ತಲುಪಿಸ್ತಾ ಇದ್ದೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇದು ASTV ಕನ್ನಡ. ನಾನು ವಿಶ್ವಪ್ರಕಾಶ್ ಟಿ ಮಲ್ಗೊಂಡ. ನಿನ್ನೆ ನಮ್ಮ ಕರ್ನಾಟಕದಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಯಿತು. ಅದರಲ್ಲಿ 884 ಪರೀಕ್ಷೆ ಕೇಂದ್ರಗಳಲ್ಲಿ ಸುಮಾರು 3,77,000 ಅಭ್ಯರ್ಥಿಗಳು ಇದನ್ನು ಅರ್ಜಿ ಸಲ್ಲಿಸಿದರು. ಅದರಲ್ಲಿ 3,46,000 ಅಭ್ಯರ್ಥಿಗಳು ಎಕ್ಸಾಮ್ ಬರೆದ್ರು. ಇದರ ನಡುವೆ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಯಿತು. ಈ ವೇಳೆಯಲ್ಲಿ ಒಂದು ಒಳ್ಳೆ ಹೈಡ್ರಾಮಾ ನಡೀತಾರೆ. ಏನಪ್ಪ ಈ ಹೈಡ್ರಾಮಾ ಅಂತಂದರೆ, ಸಾಮಾನ್ಯವಾಗಿ ಪರೀಕ್ಷಾ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯೋಕ್ಕೆ ಬಂದರು, ಎಕ್ಸಾಮ್ ಹಾಲ್ಗೆ ಬಂದರು. ಇದರ ನಡುವೆ ಏನು OMR ಶೀಟ್ ಮತ್ತು ಪ್ರಶ್ನೆ ಪತ್ರಿಕೆ ಅಂಕಿ ಸಂಖ್ಯೆ ಏನಾದರೂ ಒಂಚೂರು ಹಿಂದೆ ಅಂದರೆ ಬೇರೆ ಬೇರೆ ಆಗಿದೆ ಅಂತ ಅಭ್ಯರ್ಥಿಗಳಲ್ಲಿ ಗೊಂದಲ ಉಂಟಾಯಿತು. ಇದರ ನಡುವೆ ಮ್ಯಾನೇಜ್ಮೆಂಟರು ಒಂದು ಅರ್ಧ ಗಂಟೆ ಅದನ್ನು ಡಿಲೇ ಮಾಡಿ ಅದನ್ನು ಕರೆಕ್ಟಾಗಿ ಮಾಡ್ತೀವಿ ಅಂತ ಹೇಳಿದ್ರು. ಇದಾದರೂ ಕೂಡ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನು ಎಕ್ಸಾಮ್ ಹಾಲ್ ಬಿಟ್ಟು ಕಾಲೇಜಿನ ಹೊರಗಡೆ ಬಂದುಬಿಟ್ಟು ಎಕ್ಸಾಮ್ ಬರ್ರಿ ಅಂತ ಹೊರಗಡೆ ಬಂದರು. ಹೊರಗಡೆ ಬಂದವರು ನಾನು ಮತ್ತೆ ಎಕ್ಸಾಮ್ ಬರಿತೀನಿ ಅಂತ ಮುಂದೆ ಹೋದರು. ಆದರೆ ಆ್ಯಸ್ ಎ ರೂಲ್ಸ್ ಪ್ರಕಾರ ಹೊರಗಡೆ ಹೋದಂಥ ಅಭ್ಯರ್ಥಿಗಳು ಮತ್ತೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಸುಮ್ಮನೆ ಕೂತ್ಕೋಬೇಕಲ್ವಾ. ಹೊರಗಡೆ ಹೋದಂಥ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತ ಸುಳ್ಳು ಸುದ್ದಿ ಹಬ್ಬಿಸೋಕ್ಕೆ ಶುರು ಮಾಡಿದ್ರು. ಯಾವ ಮಟ್ಟಕ್ಕೆ ಅಂತಂದರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಮೂಲಕ ಸರ್ಕಾರಕ್ಕೆ ಜೈಕಾರ, ಭ್ರಷ್ಟಾಚಾರ ಹಾಗೆ ಹೀಗೆ ಅಂತ ಶುರು ಮಾಡಿದ್ರು. ಇದೆಲ್ಲ ನಡೆದರೂ ಕೂಡ ಅಲ್ಲಿರುವಂಥ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು, ಪ್ರತಿಭಟನೆ ಮಾಡೋಕ್ಕೆ ಹೋಗ್ಬೇಡಿ, ಒಳಗಡೆ ಎಕ್ಸಾಮ್ ನಡೀತಾ ಇದೆ, ಸೈಲೆಂಟಾಗಿರಿ ಅಂತ ಹೇಳಿದ್ರು. ಆದರೂ ಅದನ್ನು ಕೇಳದ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಸ್ಥಳೀಯ ಪೊಲೀಸರು ಕಾಲೇಜ್ ಮುಂದೆ ನಿಂತ್ಕೊಂಡಾಗ ಕಾಲೇಜಿನ ಗೇಟ್ನ ತಳ್ಳಿ, ಮೇ ಬಿ ಅದು ಮುರಿದೋಗಿರ್ಬೋದು ಅನಿಸುತ್ತೆ, ತಳ್ಳಿ ಒಳಗಡೆ ಬಂದರು. ಉದ್ವಿಗ್ನ ಉಂಟಾಗುವ ಮುಂಚೆ ಸ್ಥಳೀಯ ಅಧಿಕಾರಿಗಳು ಅದನ್ನು ಅವರಿಗೆ ಏನು ಅಭ್ಯರ್ಥಿಗಳ ಮೇಲೆ ಒಂಚೂರು ಆವಾಜ್ ಹಾಕಿದ್ರು. ಆವಾಜ್ ಅಂದರೆ ಅವರಿಗೆ ಒಂಚೂರು ಹೊರಗಡೆ ಹೋಗ್ರಪ್ಪ, ಪ್ರತಿಭಟನೆ ಮಾಡಬೇಡ್ರಿ ಅಂತ ಹೇಳಿದ್ರು. ಅದನ್ನು ಕೇಳದ ಅಭ್ಯರ್ಥಿಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಅಲ್ಲಿಂದ ಬೇರೆ ಬೇರೆ ಯಾವ್ಯಾವ ಸಂಘಟನೆಯವರು ಬಂದರು, ಒಳಗಡೆ ಸೇರಿಸ್ಕೊಂಡ್ರು, ರಾಜಕಾರಣಿಗಳು ಬಂದರು. ಇದೆಲ್ಲ ಆದರೂ ಕೂಡ ಇಮಿಡಿಯೇಟ್ಲಿ ವಿಜಯಪುರ DC ಡಾಕ್ಟರ್ K. ಆನಂದ್ ಅವರು ಮತ್ತು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ B. ನಿಂಬ್ರಿಗಿ ಅವರು ಸ್ಥಳಕ್ಕೆ ಆಗಮಿಸದೆ ಅವರು ಹತೋಟಿಗೆ ತಗೋತಾರೆ. ಆದರೂ ಕೆಲವು ಅಭ್ಯರ್ಥಿಗಳು ತಮ್ಮದೇ ಕಾಯಕ ಶುರು ಮಾಡ್ತಾರೆ. ಯಾವ ಮಟ್ಟಕ್ಕೆ ಹೋಯಿತು ಅಂತಂದರೆ, ವಿಜಯಪುರ ಜಿಲ್ಲೆ ಹೆಸರನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡಬಹುದು ಅನ್ನೋ ಮಟ್ಟಕ್ಕೆ ಹೋಯಿತು. ಆದರೆ ನಿಜವಾದ ಕತೆ ಏನು ಗೊತ್ತಾ? ಇಲ್ಲಿದೆ ಕತೆ. ಸ್ವತಃ ಜಿಲ್ಲಾಧಿಕಾರಿ ಡಾಕ್ಟರ್ K. ಆನಂದ್ ಅವರು ಬಂದು ಸ್ಟೇಟ್ಮೆಂಟ್ ಕೊಟ್ಟರು, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ, ಅಭ್ಯರ್ಥಿಗಳಲ್ಲಿ ಗೊಂದಲ ಉಂಟಾಯಿತು, ಅದನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಪಟ್ಟಾಗ ಅಭ್ಯರ್ಥಿಗಳ ಮಾತು ಕೇಳೇ ಇಲ್ಲ. ಒಮ್ಮೆ ಕಾಂಪೌಂಡಿಂದ ಹೊರಗಡೆ ಹೋಗಿರುವಂಥ ಅಭ್ಯರ್ಥಿ ಎಕ್ಸಾಮ್ ಬರೋಕ್ಕೆ ಬರ್ತಾನೆ ಅಂತಂದರೆ ಅದು ಹೇಗೆ ಸಾಧ್ಯ? ಆ್ಯಸ್ ಅ ರೂಲ್ಸ್ ಪ್ರಕಾರ KEAಯಲ್ಲಿ ರೂಲ್ಸ್ ಇಲ್ಲ. ಇದೇ ಅಂತಲ್ಲ, ಆಮೇಲೆ 10th ಎಕ್ಸಾಮ್ ಮಾಡಿದ್ರೂ ಕೂಡ ಒಳಗಡೆ ಬಿಡಲ್ಲ. ಅದರಲ್ಲಿ ಇವರು ಪ್ರಶ್ನೆ ಪತ್ರಿಕೆ ತಗೊಂಡು ಹೊರಗಡೆ ಹೋಗಿದ್ದಾರೆ. ಇದರ ನಡುವೆ ಏನಾಗಿದೆ ಘಟನೆ ಅಂತಂದರೆ, ಸ್ವತಃ ಈ ವಿಡಿಯೋದಲ್ಲಿ SP ನಿಂಬರಿಗರು ಮತ್ತು DC ಏನಿದ್ದಾರೆ ನೀವೇ ಕೇಳಿ. ಸೆಂಟರ್ ಒಳಗಡೆ ಇದ್ದರು, ಅವ್ರಿಗೇನು ಟೈಮ್ ಲ್ಯಾಬ್ಸ್ ಆಗಿತ್ತು, ಅವರು KEAಗೆ ಮಾತಾಡಿ ಪರ್ಮಿಷನ್ ತೊಗೊಂಡು ಅವ್ರಿಗೆ ಎಕ್ಸ್ಟ್ರಾ ಅವಧಿಯನ್ನು ಕೊಟ್ಟು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡ್ತಾರೆ. KEA ರೂಲ್ಸ್ ಪ್ರಕಾರ ಯಾವುದೇ ಅಭ್ಯರ್ಥಿಯೂ ಕೂಡ ಟೈಮ್ ಮುಗಿಯೋವರೆಗೂ ಕೂಡ ಯಾರೂ ಕೂಡ ಹೊರಗಡೆ ಹೋಗೋ ಆಗಿಲ್ಲ. ಇವರು OMR ಶೀಟ್ಸ್ಗಳನ್ನ ತೊಗೊಂಡು ಹೊರಗಡೆ ಹೋಗಿದ್ದರು. ಪರೀಕ್ಷೆಯನ್ನು ಕಂಟಿನ್ಯೂ ಮಾಡಿ ಬರೆದಿದ್ರು, ಅವ್ರಿಗೆ ಏನು
ಹೆಚ್ಚುವರಿಯಾಗಿ ಟೈಮು ಈ ಒಂದು ಗೊಂದಲದಿಂದ ಅವರಿಗೆ ಬೇಕಂತ ಹೇಳಿದ್ರು. ಕೆಎ ಟೈಮನ್ನು ಕೂಡ ಒದಗಿಸಿಕೊಟ್ಟು ಆ ಟೈಮ್ನಲ್ಲಿ ಅವರು ಪರೀಕ್ಷೆಯನ್ನು ಬರೆದು 150 ಕ್ಯಾಂಡಿಡೇಟ್ಸು OMR ಅನ್ನು ಕೊಟ್ಟಿದ್ದಾರೆ. ಉಳಿದ ಕ್ಯಾಂಡಿಡೇಟ್ಸು ಹೊರಗಡೆ ಹೋಗಿ ಮತ್ತೆ ವಾಪಸ್ಸು ನಾವು ಒಳಗಡೆ ಬರ್ತೇವೆ ಅಂತ ಹೇಳಿಬಿಟ್ಟು, ಯಾಕೆಂದರೆ ಹೊರಗಡೆ ಹೋಗಿದ ನಂತರ ಮತ್ತೆ ವಾಪಸ್ ಬರಲಿಕ್ಕೆ ಕೇಂದ್ರದಲ್ಲಿ ಅವಕಾಶ ಇಲ್ಲ. ಅದು ಕೆಎ ಪ್ರಾಪರ್ಟಿ ಆಗಿರ್ತದೆ. ಆ ರೀತಿ ಅವರು ತೊಗೊಂಡು ಹೋಗಿ ಮತ್ತೆ ವಾಪಸ್ ಬರುವಂಥ ಅವಕಾಶ ಇಲ್ಲ. ಅದನ್ನು ಪೆರಿಮೀಟರ್ ಸೆಕ್ಯೂರಿಟಿ ಮಾಡಿಕೊಂಡು, ಯಾಕೆಂದರೆ 144 ಇತ್ತು, ಅದರಿಂದ ಪೊಲೀಸ್ನವರು ಮಿನಿಮಲ್ ಫೋರ್ಸ್ ಯೂಸ್ ಮಾಡಿಕೊಂಡು ಅವರನ್ನು ಡಿಸ್ಪರ್ಸ್ ಮಾಡಿದ್ದಾರೆ. ಯಾಕೆಂದರೆ ಗೇಟನ್ನು ತಳ್ಳಿ ಅದನ್ನು ಹೊಡೆದಿರುವಂಥದ್ದನ್ನು ಕೂಡ ದೃಶ್ಯಗಳನ್ನು ತಾವೆಲ್ಲರೂ ನೋಡಿದ್ದೀರಾ, ತಾವೆಲ್ಲ ಕವರ್ ಮಾಡಿದ್ದೀರಾ. ಸೊ ಆ ಎಕ್ಸಾಮ್ ಇಂಟಗ್ರಿಟಿಯನ್ನು ಪ್ರೊಟೆಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯನ್ನು ಕೂಡ ಸಹಕಾರ ಕೊಟ್ಟು ಅವರು ಸಂಪೂರ್ಣವಾಗಿ ಪೆರಿಮೀಟರ್ನ ಕಂಟ್ರೋಲಿಗೆ ತಗೊಂಡು ಈ ಪ್ರಾಸೆಸ್ಸನ್ನು ಸ್ಮೂತಾಗಿ ನಡೆಸಿ ಇಲ್ಲಿ ಪೇಪರ್ ಲೀಕ್ ಆಯಿತು ಅಂತ ಸುಳ್ಳು ಹಬ್ಬಿಸಿದ್ರಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಜಯಪುರ ಜಿಲ್ಲೆಯ ಮಾನ ಹರಾಜು ಹಾಕಿದ್ರಿ. ಆದರೆ ಇದರ ನಡುವೆ ರಾಜಕಾರಣಿಗಳು ಯಾಕೆ ಬಂದ್ರು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಅದು ಯಾಕೆ ಬಂದಿರ್ತಾರೆ ಈವರೆಗೂ ಕೂಡ ನಂಗೆ ಅರ್ಥ ಆಗ್ತಾ ಇದೆ. ಸಮಸ್ಯೆ ಆಗಿರೋದು ಅಭ್ಯರ್ಥಿಗಳು, ಸಮಸ್ಯೆ ಬಗೆಹರಿಸ್ಕೊಳ್ಬೇಕಾಗಿರೋದು ಅಭ್ಯರ್ಥಿಗಳು ಮತ್ತು ಜಿಲ್ಲಾಡಳಿತದವರು, KE ಅವರು. ಇದರ ನಡುವೆ ನೀವು ಯಾಕೆ ಬಂದ್ರಿ? ಇಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ ರೀ. ಜಿಲ್ಲಾಡಳಿತದವರು ಹೇಳ್ತಾ ಇದ್ದಾರೆ ಅವಾಗಿಂದ ಲೀಕ್ ಆಗಿಲ್ಲ ಅಂತ. ಸೋಷಿಯಲ್ ಮೀಡಿಯಾಗಳಲ್ಲಿ ಎಬ್ಬಿಸ್ಬಿಟ್ರೆ ವಿಜಯಪುರ ಜಿಲ್ಲೆ ಅಂತಂದರೆ ಬಸವನಾಡು ರೀ. ಸ್ವತಃ ನರೇಂದ್ರ ಮೋದಿ ಅವರೇ ಹೊಗಳಿದ್ದಾರೆ ನಮ್ಮ ಜಿಲ್ಲೆಯ ಬಗ್ಗೆ. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ MB ಪಾಟೀಲ್ ಅವರೇ ಆಗಿರಬಹುದು, ಜಿಲ್ಲಾಧಿಕಾರಿ ಡಾಕ್ಟರ್ K ಆನಂದ್ ಅವರೇ ಆಗಿರಬಹುದು, SP ಲಕ್ಷ್ಮಣ್ ನಿಂಬರ್ಗಿ ಅವರಾಗಿರ್ಬೋದು. ವಿಜಯಪುರ ಜಿಲ್ಲೆಯಲ್ಲಿ ಇದು ಒಂದೇ ಪರೀಕ್ಷೆ ಅಲ್ಲ ರೀ, ಎಷ್ಟೋ ಪರೀಕ್ಷೆ ನಡೆದಿದ್ದಾವೆ. ಪ್ರತಿಯೊಂದು ಪರೀಕ್ಷೆ ಅತ್ಯಂತ ಪಾರದರ್ಶಕವಾಗಿ ಪರೀಕ್ಷೆ ನಡೆಸಿದ್ದಾರೆ, ಯಾವುದೇ ಸಮಸ್ಯೆ ಬರೋ ರೀತಿ. ಇವತ್ತು ಬಂದಿರುವಂಥ ಕೆಲವೊಂದಿಷ್ಟು ಕಿಡಿಗೇಡಿಗಳಿಂದ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಂತ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದೀರಲ್ಲ, ನಾಚಿಕೆ ಆಗಿಲ್ವಾ? ನೀವೆಲ್ಲ ಅಭ್ಯರ್ಥಿಗಳ, ನಿಜವಾದ ನೀವು ಅಭ್ಯರ್ಥಿಗಳಾಗಿದ್ದರೆ ತಾಳ್ಮೆಯಿಂದ ಅರ್ಧ ಗಂಟೆ ಕೂತ್ಕೊಳ್ತಾ ಇದ್ರಿ. ಅದನ್ನೇ ಬಿಟ್ಟು ಹೊರಗಡೆ ಬಂದುಬಿಟ್ಟು ಪ್ರತಿಭಟನೆ ಮಾಡಿ ಓಹೋ ನಾವೇನು ದೊಡ್ಡ ರಾಜಕಾರಣ ರೇಂಜಿಗೆ ಬಿಲ್ಡಪ್ ತಗೊಂಡ್ರಿ. ಏನೇನೋ ಮಾತಾಡಿದ್ರಿ. ನೀವೆಲ್ಲ ಅಭ್ಯರ್ಥಿಗಳ, ನಿಜವಾದ ನೀವು ಅಭ್ಯರ್ಥಿಗಳಾಗಿದ್ದರೆ ತಾಳ್ಮೆಯಿಂದ ಅರ್ಧ ಗಂಟೆ ಕೂತ್ಕೊಂಡು ಎಕ್ಸಾಮ್ ಬರೀತಾ ಇದ್ರಿ. ನಾನು ಇದನ್ನು ಆಕ್ರೋಶವಾಗಿ ಮಾತಾಡ್ತಾ ಇಲ್ಲ. ನಾನು ಕೂಡ ವಿಜಯಪುರ ಜಿಲ್ಲೆಯ ಪತ್ರಕರ್ತ ರೀ, ಅಲ್ಲೇ ಬೆಳೆದಿರುವಂಥ ಹುಡುಗ. ನನಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ಪಾಪ DC ಅವರಾಗಿರ್ಬೋದು, SP ಆಗಿರ್ಬೋದು, ಎಷ್ಟು ಕಷ್ಟಪಡ್ತಿದ್ದಾರೆ ಅದನ್ನು ಮನವರಿಕೆ ಮಾಡೋಕ್ಕೆ. ಇನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂಚೂರು ಡಿಜಿಟಲ್ ಅವ್ರು ಮಾಡ್ತಿದ್ದಾರಲ್ಲ, ಅದನ್ನೂ ಕೂಡ ತಪ್ಪು. ದಯಮಾಡಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರಾದರೂ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅನ್ನುವಂಥದ್ದು ಏನಾದರೂ ಬಂತು, ಎಲ್ಲ ಅಪ್ಲೋಡ್ ಆಗಿತ್ತು ಅಂದರೆ ದಯಮಾಡಿ ಪೊಲೀಸರು ಕ್ರಮ ತಗೊಳ್ಳಿ. ವಿಚಾರ ಇಷ್ಟೇ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ, ತುಂಬ ಅಚ್ಚುಕಟ್ಟಾಗಿ ಪರೀಕ್ಷೆ ಆಗಿದೆ. ಯಾವುದೇ ಅನಾವಶ್ಯಕ ಉದಾಸೀನವಾಗಿರುವಂಥ ವಿಚಾರಗಳು ನೀವು ಕಿವಿ ಕೊಡೋಕ್ಕೆ ಅತ್ಯಂತ ಪಾರದರ್ಶಕವಾಗಿ ವಿಜಯಪುರ ಜಿಲ್ಲಾಡಳಿತರು ಎಕ್ಸಾಮ್ ನಡೆಸಿದ್ದಾರೆ. ಇದನ್ನು ಸ್ಪಷ್ಟನೆಯನ್ನು ಕೂಡ KE ಅವರು IAS ಅಧಿಕಾರಿ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾರಾದರೂ ಸುಳ್ಳು ಹಬ್ಬಿಸಿದ್ರೆ ನಾವು ಕ್ರಮ ತಗೋತೀವಿ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಇದು ಇಷ್ಟೇ ಮಾಹಿತಿ ಆಗಿರೋದು. ಇದನ್ನು ಬಿಟ್ಟು ಏನೇನೂ ಆಗಿಲ್ಲ. ನೀವು ರಾಜಕಾರಣಿಗಳಾಗಿರ್ಬೋದು, ಯಾರಾಗಿರ್ಬೋದು, ನಿಮ್ಮ ರಾಜಕೀಯವನ್ನು, ನಿಮ್ಮ ಸ್ಟೇಟ್ಮೆಂಟ್ಗಳನ್ನು ರಾಜೀನಾಮೆ ಕೊಡೋದು ಏನೇ ಇದ್ರೂ ಕೂಡ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಇಲ್ಲೆಲ್ಲ ಅಭ್ಯರ್ಥಿಗಳ ಜೊತೆ ನೀವು ಆಟ ಆಡೋಕ್ಕೆ ಹೋಗ್ಬೇಡಿ. ನಿಮ್ಮ ಸಮಸ್ಯೆ ಏನಾದ್ರು ಇರ್ತಾರೆ ಹೋಗಿ ಬಡವ್ರ ಹತ್ರ ಹೋಗ್ರಿ, ಸಮಸ್ಯೆ ಬಗೆಹರಿಸ್ಕೊಳ್ಳಿ. ವಿಜಯಪುರಲ್ಲಿ ಎಷ್ಟೋ ಸಮಸ್ಯೆಗಳಿದ್ದಾರೆ, ಬಗ್ಗೆ ಮಾತಾಡಿ. ಬಂದುಬಿಟ್ರು ಅಭ್ಯರ್ಥಿಗಳು ಅಲ್ಲಿ ಏನೇನು ಆಗಲಿ ಹೋಗಲಿ. ನಮಸ್ಕಾರ. ಮತ್ತೆ ವಿಡಿಯೋ ಜೊತೆ ನಾನು ಬರ್ತಾ ಇರ್ತೀನಿ. ನೋಡ್ತಾ ಇರಿ AS TV ಕನ್ನಡ. ನಾನು ವಿಶ್ವಪ್ರಕಾಶ್ ಟಿ ಮಲ್ಗೊಂಡ. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.